ಬೇರೆ ಕಡೆ ಹಾಸ್ಪಿಟ್ಲಾಗ ತೋರಿಸಿದಾಗ ಅವ್ರು ಹೇಳ್ತಾ ಇದ್ರು ನಿಮ್ಗೆ ಹಾರ್ಟ್ ವೀಕ್ ಇದೆ. ನಾನು ಕೊನೆಗೆ ಯಾವ ಥರ ಆಯಿತು ಅಂದರೆ ನಾನು ಬದುಕೋದೇ ಇಲ್ವೇ ಅನ್ನೋ ಥರ ತುಂಬ ಫೀಲ್ ಆಯಿತು. ಇಡೀ ನೈಟು ಯಾರೂ ನಿದ್ದೆ ಮಾಡ್ತಿಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಮುಂಚೆ ಮಾಡಿದ್ದು ಡಾಕ್ಟರ್ ಮಿತೇಶ್ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿದ್ದಾರೆ ಅಂತ ನನ್ನ ಮಗ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಅವರು ಇಂಥ ಕಡೆ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರು ಹೇಳಿದ್ರು ಮಂಗಳವಾರ ಬಂದು ಅಡ್ಮಿಟ್ ಆಗಿ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ. ಇವಾಗ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ನಾನು ಬೆಳಗ್ಗೆ ವಾಕ್ ಎಲ್ಲ ಮಾಡಿದೆ, ನನಗೆ ಯಾವುದೇ ಥರ ಎದೆ ನೋವಾಗಲಿ ಇದಾಗಲಿ ಬರ್ತಾ ಇಲ್ಲ ಇವಾಗ. I'd like to thank Dr. Mitesh for all the help and support that he's given to us. His patience and his care towards his patients has definitely made this procedure very successful, and I'm happy that my dad is active now. ನನ್ನ ಹೆಸರು ವೇದಮೂರ್ತಿ ಅಂತ ಹೇಳ್ಬಿಟ್ಟು, ನನ್ನ ವಯಸ್ಸು 63 ವರ್ಷ. ಸುಮಾರು ಒಂದು 2019ನಲ್ಲಿ ನನಗೆ ಸ್ಟಂಟ್ ಹಾಕ್ಸ್ಕೊಂಡಿದೆ ಹಾರ್ಟ್ ಪ್ರಾಬ್ಲಮ್ ಆಗಿ. ಸೊ ಅವಾಗಲಿಂದ ನಾನು ಇದುವರೆಗೂ ಚೆನ್ನಾಗಿದೆ. ಲಾಸ್ಟ್ 3 months ಬ್ಯಾಕ್ ಅಗೈನ್ ಮತ್ತು ನನಗೆ ಸ್ಟಾರ್ಟ್ ಆಯಿತು ಪೇಯ್ನು. ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನನಗೆ ತುಂಬ ಸುಸ್ತಾಗ್ತಾಯಿತ್ತು, ಮತ್ತು ಎದೆ ಒಂಥರ ಲಾಕ್ ಆದಂಗೆ ಆಗ್ತಾಯಿತ್ತು. ನಾವು ತಿಳ್ಕೊಂಡ್ವಿ ಇದೇನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೆ ಹೇಗೆ ಅಂತೇಳ್ಬಿಟ್ಟು ಒಂದಷ್ಟು ದಿನ ಇದು ಮಾಡಿದ್ವಿ. ಮತ್ತು ಬೇರೆ ಕಡೆ ಹಾಸ್ಪಿಟ್ಲಾಗ ತೋರಿಸಿದಾಗ ಅವ್ರು ಹೇಳ್ತಾಯಿದ್ರು ನಿಮ್ಗೆ ಹಾರ್ಟ್ ವೀಕ್ ಇದೆ, ಇನ್ನು ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡಬೇಕು, ಸುಸ್ತಾದರೆ ನಿಂತ್ಕೊಳ್ಳಿ ಆ ಥರ ಅಂತ ಹೇಳಿದರು. ನಾನು ಕೊನೆಗೆ ಯಾವ ಥರ ಆಯಿತು ಅಂದರೆ ನಾನು ಬದುಕೋದೇ ಇಲ್ವೇ ಅನ್ನೋ ಥರ ತುಂಬ ಫೀಲ್ ಆಯಿತು. ಸೊ ಅವಾಗ ನಾವು ನಮ್ಮ ಮುಂಚೆ ಮಾಡಿದ್ದು ಡಾಕ್ಟರ್ ಮಿತೇಶ್ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿದ್ದಾರೆ ಅಂತ ನನ್ನ ಮಗ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಅವರು ಇಂಥ ಕಡೆ ಇದ್ದಾರೆ ಅಂತ ಗೊತ್ತಾಯಿತು. ನಾವು ಇಮ್ಮಿಡಿಯೇಟಾಗಿ ಇವ್ರ ಹತ್ರ ಬಂದ್ವಿ. ಅವ್ರದ್ದು ಸ್ಟಾರ್ಟಿಂಗು ಅವರು ಎಂತ ಇದ್ದಾರೆ ಒಂದು ಫ್ರೈಡೇ ಬಂದ್ವಿ. ಅವ್ರು ಹೇಳಿದ್ರು ಮಂಗಳವಾರ ಬಂದು ಅಡ್ಮಿಟ್ ಆಗಿ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ. ಸೊ ನಾವು ಮಂಗಳವಾರ ಬಂದು ಅಡ್ಮಿಟ್ ಆದ್ವಿ. ನಮಗೆ ಬುಧವಾರ ಆಪ್ರೇಷನ್ ಮಾಡಿದರು. ಇವಾಗ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ನಾನು ಬೆಳಗ್ಗೆ ವಾಕ್ ಎಲ್ಲ ಮಾಡಿದೆ, ನನಗೆ ಯಾವುದೇ ಥರ ಎದೆ ನೋವಾಗಲಿ ಇದಾಗಲಿ ಬರ್ತಾ ಇಲ್ಲ ಇವಾಗ. ಐ ಆಮ್ ವೆರಿ ಹ್ಯಾಪಿ. Hi, my name is Prithviraj and this is my dad. So he was suffering from a heart attack in 2019. Then we met Dr. Mitesh where he did his angioplasty back then in 2019. And then later that from last 3 months he was experiencing severe chest pain. And then we encountered Dr. Mitesh had then joined Fortis here. So we thought to consult him once. So after we came here, doctor did some echo angiogram and found out that there were some critical blockages in his heart. So post which doctor recommended for a angioplasty, which was definitely not an easy task because his condition was not that it was more critical. So then the doctor advised doing a normal angioplasty or a open heart surgery would be much riskier for his life. And he also explained us about the updated technology at this point. So he said us about the Impeller, the new device that has come, which will help the angioplasty with much lesser risk. So thanks to Dr. Mitesh for suggesting us what best can be done and saving his life. We are really thankful for Dr. Mitesh for his dedication, hard work and his patience, the intense care that he takes for his patients. Thank you so much, sir.